ಇನ್ನು ನಮ್ಮ ಗೋಲ್ಡನ್ ಥಾಟ್ ಇವತ್ತು ನಾವು ವಿಶೇಷವಾಗಿ ಒಂದು ಇದನ್ನ ನೋಡ್ತಾ ಇದ್ವಿ ಏನಪ್ಪಾ ಅಂತಂದ್ರೆ 9 ಟೈಮ್ ವೇಸ್ಟರ್ಸ್. ನಮಗೆ ಗೊತ್ತಾಗಲಾರ್ದಂಗೆ ಟೈಮ್ ವೇಸ್ಟ್ ಆಗ್ತದೆ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ 21st ಸೆಂಚುರಿ. ಜಗತ್ತಿನೊಳಗಡೆ ಏನ್ ಬೇಕಾದ ಕಳ್ಕೊಂಡ್ರು ವಾಪಸ್ ತಗೊಂಡ್ ಬರ್ಬೋದು, ಆದ್ರೆ ಟೈಮ್ ಹೋದ್ರೆ ಮಾತ್ರ ಎಷ್ಟೇ ದುಡ್ಡು ಕೊಟ್ಟರು ನಿಮಗದು ಸಿಗುದಿಲ್ಲ. ಟೈಮ್ ಅನ್ನ ಯಾರು ಸರಿಯಾಗಿ ಬಳಸ್ತಾರೆ ಅವರು ಅಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಹೊರಹೊಮ್ತಾರೆ. ಇರೋ 24 ಅವರ್ಸ್ ನಾನೇ ಬೇಕಾದಂಗೆ ಜನ ಬಳಸ್ಕೊತಾ ಇದ್ದಾರೆ. ಕೆಲವು ಜನ ಸಾಕಷ್ಟು ಅದನ್ನ ಯುಟಿಲೈಸ್, ಒಂದೊಂದು ಮಿನಿಟ್ ಕೂಡ ವೇಸ್ಟ್ ಮಾಡದೆ ಬಳಸ್ತಾ ಇದ್ದಾರೆ. ಕೆಲವು ಜನ ಒಂದೊಂದು ಮಿನಿಟ್ ಕೂಡ ಯೂಸ್ ಆಗೋ ತರ ಬಳಸಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಟೈಮ್ ವೇಸ್ಟ್ ಆದ್ರೆ ನಮ್ಮ ಲೈಫ್ ಅನ್ನೇ ವೇಸ್ಟ್ ಆಗ್ತದೆ. ಅದಕ್ಕಾಗಿ 9 ಥಿಂಗ್ಸ್ ಇದಾವೆ, ಇವು ನಮ್ಮನ್ನು ವೇಸ್ಟ್ ಮಾಡ್ತಾ ಇದ್ದಾವೆ. ಯಾವ್ಯಾವ? ಒಂದೇದು ವೇಟಿಂಗ್ ಫಾರ್ ಇನ್ಸ್ಪಿರೇಷನ್. ಡೋಂಟ್ ವೇಟ್ ಫಾರ್ ಇನ್ಸ್ಪಿರೇಷನ್. ನನಗೆ ಯಾರೋ ಬಂದು ಮೋಟಿವೇಶನ್ ಮಾಡ್ತಾರೆ, ಯಾರಿಂದನೂ ನಾನು ಪ್ರಭಾವಿತ ಆಗ್ತೀನಿ, ಅವಾಗ ನಾನು ವರ್ಕ್ ಮಾಡ್ತೀನಿ. ಬೇಡ. ಹೊರಗಡೆಯಿಂದ ಬರೋ ಮೋಟಿವೇಶನ್ ಅದು ಶಾರ್ಟ್ ಟರ್ಮ್ ಇರುತ್ತೆ. ಒಳಗಡೆಯಿಂದ ಬರೋ ಮೋಟಿವೇಶನ್, ಒಳಗಡೆಯಿಂದ ಬರುವಂತ ವಿಲ್, ಒಳಗಡೆಯಿಂದ ಬರುವಂತ ಬೆಂಕ್ ಏನೈತಲ್ಲ ಅದು ಅಷ್ಟು ಈಸಿ ಆಗೋದಿಲ್ಲ. ಸೊ ಅದಕ್ಕಾಗಿ ಇನ್ನರ್ ಮೋಟಿವೇಶನ್ಗೆ ಜಾಸ್ತಿ ಬೆಲೆ ಕೊಟ್ಟು ಇನ್ನೊಬ್ರು ಬಂದು ಮೋಟಿವೇಶನ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಎರಡನೇದು ವರಿಂಗ್ ಅಬೌಟ್ ದ ಒಪಿನಿಯನ್ ಆಫ್ ಅದರ್ಸ್. ನಾನು ಹಿಂಗ್ ಮಾಡಿದ್ರೆ ಅವ್ರು ಏನಂತಾರೆ, ಹಿಂಗ್ ಮಾಡಿದ್ರೆ ಇವ್ರು ಏನಂತಾರೆ, ಏನು ಮಾಡಿದ್ರು ಯಾರಾದ್ರೂ ಒಂದು ಏನಾದ್ರು ಅನ್ನೋರನೆ. ಸೊ ಅದಕ್ಕಾಗಿ ಅವ್ರಂತರ ಇವ್ರಂತರ ಯೋಚನೆ ಮಾಡ್ಕೊಂತಾನೆ ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಡಿಗ್ರಿ ಮುಗಿದ ಕೂಡ ಇದನ್ನ ಮಾಡಿದ್ರೆ ಇವ್ರು ಏನಂತಾರೆ, ಇದನ್ನ ಮಾಡಿದ್ರೆ ಇವ್ರು ಏನಂತಾರೆ. ಸೊ ಇಂಥವು ಯಾವ ಬೇಡ. ಮೂರನೇದು ಕಂಪ್ಲೇನಿಂಗ್ ಅಬೌಟ್ ಎವ್ರಿಥಿಂಗ್. ಕೆಲವು ಜನ ಇರ್ತಾರೆ ಎಲ್ಲಾದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಇದು ಹಿಂಗೈತಿ, ಅದು ಹಂಗೈತಿ, ಅದು ನನಗೆ ಹಿಂಗೆ ಇರಬೇಕಾಗಿತ್ತು, ನಾನು ಹಿಂಗಿದ್ದಿದ್ರೆ ಹಂಗೆ ಮಾಡ್ತಿದ್ದೆ, ನನಗೆ ಈ ತರ ಫೆಸಿಲಿಟಿ ಇದ್ದಿದ್ರೆ ನಾನು ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ, ನನಗೆ ಇದು ಹಿಂಗಿರಬಾರ್ದು, ಹಿಂಗೆ ಇರಬೇಕು. ಈ ತರ ಕಂಪ್ಲೇಂಟ್ ಮಾಡ್ಕೋತ ಕೂತ್ಕೊಂಡೇ ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡ್ತಾರೆ. ನೀವು ನೋಡಿ, ಯಾರು ಪದೇ ಪದೇ ಪ್ರತಿಯೊಂದರೊಳಗೂ ಕಂಪ್ಲೇಂಟ್ ಮಾಡ್ತಿರ್ತಾರೆ ಅವ್ರು ಬಹಳ ಬೆಳಕಾಗೋದಿಲ್ಲ, ಅದ್ರಾಗೆ ಅವರು ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಕಂಪ್ಲೇಂಟ್ ಮಾಡ್ಕೋತ ಕೊಂಡ್ರೋದು ಬೇಡ. ನಾಲ್ಕನೇದು ಟ್ರೈಂಗ್ ಟು ಪ್ಲೀಸ್ ಎವ್ರಿಬಡಿ. ಎಲ್ಲರನ್ನೂ ಪ್ಲೀಸ್ ಮಾಡಕ್ ಹೋಗ್ಬೇಡಿ. ನೀವು ಎಲ್ಲರ ಮನಸ್ಸನ್ನು ಗೆಲ್ಲಕ್ ಸಾಧ್ಯನೇ ಇಲ್ಲ. ಎಲ್ಲರನ್ನೂ ಖುಷಿ ಪಡ್ಸಕ್ ಆಗೋದಿಲ್ಲ. ಪ್ಲೀಸ್ ರಿಮೆಂಬರ್ ದಿಸ್. ಎಲ್ಲರನ್ನೂ ಖುಷಿ ಪಡ್ಸಕ್ ಆಗೋದು ಇಬ್ಬರ ಕಡೆಯಿಂದ ಮಾತ್ರ. ಎಲ್ಲರನ್ನೂ ಖುಷಿ ಪಡಿಸೋದು ಇಬ್ರು. ಒಂದು ಐಸ್ ಕ್ರೀಮ್ ಮಾರೋನು, ಇನ್ನೊಬ್ನು ಚಾಕ್ಲೇಟ್ ಮಾರೋನು. ಐಸ್ ಕ್ರೀಮು ಚಾಕ್ಲೇಟ್ ಮಾರೋನ್ ಕಂಡ್ರೆ, ಕೊಡೋನ್ ಕಂಡ್ರೆ ನಮಗೆ ಖುಷಿ ಆಗ್ತದೆ. ಇದನ್ನ ಬಿಟ್ರೆ ಉಳಿದ ಯಾರ ಕಡೆಯಿಂದ ಎಲ್ಲರನ್ನೂ ಖುಷಿ ಪಡ್ಸಕ್ ಆಗೋದಿಲ್ಲ. ಸೊ ಅದಕ್ಕಾಗಿ ಇನ್ನೊಬ್ಬರನ್ನ ಖುಷಿ ಪಡ್ಸಕ್ಕೆ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ಐದನೇ ಪಾಯಿಂಟ್, ನಿಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಬಾರ್ದು. ಬಟ್ ಇಲ್ಲಿ ಬಹಳ ಕರೆಕ್ಟ್ ಇರಬೇಕು. ಯಾವ ವಿಷಯದಲ್ಲಿ ಕಂಪೇರ್ ಮಾಡಬೇಕು, ಯಾವ ವಿಷಯದಲ್ಲಿ ಕಂಪೇರ್ ಮಾಡಬೇಕು. ಆ ವ್ಯಕ್ತಿ ನಾಲೆಡ್ಜ್ ಬಹಳ ಇದೆ, ನನಗೂ ಅಷ್ಟು ನಾಲೆಜ್ ತಗೋಬೇಕು, ಕಂಪೇರ್ ಮಾಡ್ಕೊಂಡು. ಅಬ್ದುಲ್ ಕಲಾಂ ಅವ್ರ ಜೊತೆ ನೀವು ಕಂಪೇರ್ ಮಾಡ್ಕೊಂಡು ಅಷ್ಟು ನಾಲೆಜಬಲ್ ಪರ್ಸನ್. ನಮಗೆ ಅದ್ರ 1.1% ಸತ್ತಿಲ್ಲ. ನಾವು ಅವರಂಗನ ಆಗಬೇಕಲ್ಲ, ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡು. ಇನ್ನೊಬ್ಬರ ಕಡೆ ಇರುವಂತ ಸ್ಕಿಲ್ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು, ಇನ್ನೊಬ್ರು ಎಷ್ಟು ಚಂದ ಮಾತಾಡ್ತಾರಪ್ಪ, ಎಷ್ಟು ಚಂದ ಫ್ಲೂಯೆನ್ಸಿ ಇದೆ, ಅದನ್ನ ನಾವು ಕಂಪೇರ್ ಮಾಡ್ಕೊಂಡು ಅದನ್ನ ನಾವು ಕಲಿಯು. ಬಟ್ ದುಡ್ಡು, ಅಧಿಕಾರ, ಫ್ಯಾಷನ್ ಅಥವಾ ವಸ್ತುಗಳು ಅವ್ರ ಕಡೆ ಅದಾವ, ನಮ್ಮ ಕಡೆ ಇಲ್ಲ, ಇಂಥದ್ರ ಹಿಂದೆ ಬೆನ್ನತ್ತದ. ಅವ್ರ ಕಡೆ ಅಷ್ಟು ದುಡ್ಡಿದೆ, ಅವ್ರ ಕಡೆ ಅಂತ ಕಾರ್ ಇದೆ, ಅವ್ರ ಕಡೆ ಅಷ್ಟು ಬಂಗ್ಲೆ ಇದೆ, ಇದನ್ನ ನಾವು ಕಂಪೇರ್ ಮಾಡ್ಕೊಂಡು ಹೋದ್ರೆ ಬಹಳ ಬೆಳಕಾಗುತ್ತೆ. ಮಟೀರಿಯಲ್ ಹಿಂದೆ ಬೆನ್ನತ್ತೋದು ಬೇಡ. ಕ್ವಾಂಟಿಟಿ ಬೇಡ, ನಮಗೆ ಕ್ವಾಲಿಟೇಟಿವ್ ಲೈಫ್ ಬೇಕು. ಅದಕ್ಕಾಗಿ ಯಾವ್ದ್ರಲ್ಲಿ ಕಂಪೇರ್ ಮಾಡ್ಕೋಬೇಕು, ಯಾವ್ದ್ರಲ್ಲಿ ಕಂಪೇರ್ ಮಾಡ್ಕೋಬೇಕು. ಸೊ ಒಳ್ಳೆಯದ್ರೊಳಗಡೆ ನೀವು ಕಂಪೇರ್ ಮಾಡ್ಕೊಂಡ್ರೆ ನಾವು ಬೆಳಿತೀವಿ. ವಸ್ತುಗಳ ಜೊತೆ ನಾವು ಕಂಪೇರ್ ಮಾಡ್ಕೊಂಡು ಹೋದ್ರೆ ನಾವು ಸೋಲ್ತೀವಿ. ಸೊ ಅದಕ್ಕಾಗಿ ಅಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ, ವೇಸ್ಟ್ ಮಾಡಬೇಡ್ರಿ. ಆರನೇದು ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ಸ್. ಬಹಳ ಜನ ಮಾಡ್ತಾರೆ. PSI ಎಕ್ಸಾಮ್ ಬರೀತಾರೆ, KS ಎಕ್ಸಾಮ್ ಬರೀತಾರೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಅವ್ರ ಕರಿಯರ್ ಒಳಗಡೆ ಪದೇ ಪದೇ ಫೇಲ್ ಆಗ್ತಿರ್ತಾರೆ. ಯಾಕೆ ಪದೇ ಪದೇ ಅದೇ ತಪ್ಪು? ಒಮ್ಮೆ ಫೇಲ್ ಆಗೋದು ದೊಡ್ಡದಲ್ಲ. ಫೇಲ್ ಆಗಬೇಕು ಮನುಷ್ಯ. ಫೇಲ್ ಆದಾಗಲಿಂದ ಕಲಿಬೇಕು. ಫೇಲ್ ಆದಾಗ ಯಾಕೆ ಫೇಲ್ ಆದೆ ಅಂತ ತಿಳ್ಕೊಂಡು ಕಲಿತು ಆ ತಪ್ಪನ್ನ ಮತ್ತೆ ಮಾಡಬಾರ್ದು. ನೀವು ಹೊಸ ತಪ್ಪು ಮಾಡಬೇಕಂದ್ರೆ ಹಳೆ ತಪ್ಪನ್ನ ಮತ್ತೆ ಮಾಡಬಾರ್ದು. ಲಾಸ್ಟ್ ಟೈಮ್ ಅವ್ನು ಎಕ್ಸಾಮ್ ಪಾಸ್ ಆಗಿಲ್ಲ, ಯಾಕೆ? ಟೆಸ್ಟ್ ಸೀರೀಸ್ ಬರ್ದಿಲ್ಲ. ಈ ಸರಿನೂ ಟೆಸ್ಟ್ ಸೀರೀಸ್ ಬರಲಾರ್ದೆ ಮತ್ತೆ ಹೋಗಿ ಫೇಲ್ ಆದ್ರೆ ಅವನಂತ ಮೂರ್ಖ ಬೇರೆ ಯಾರು ಇಲ್ಲ. ಲಾಸ್ಟ್ ಟೈಮ್ ಅವ್ನು ರಿವಿಷನ್ ಸರಿಯಾಗಿ ಮಾಡಲಿಲ್ಲ, ಅದು ಫೇಲ್ ಆದ. ಈ ಸರಿನೂ ರಿವಿಷನ್ ಸರಿಯಾಗಿ ಮಾಡಲಾರ್ದೆ ಫೇಲ್ ಆದ್ರೆ ಅವ್ನು ಅದನ್ನು ಬರೆಯೋದು ಬಿಟ್ಟು ಬೇರೆ ಏನಾರು ಮಾಡೋದು ಬಹಳ ಬೆಸ್ಟ್. ಅದಕ್ಕಾಗಿ ತಪ್ಪುಗಳನ್ನ ಮರುಕಳಿಸಬಾರದು. ಹೊಸ ತಪ್ಪು ಬೇಕಾದ್ರೆ ಮಾಡ್ರಿ, ಬಟ್ ತಪ್ಪುಗಳಿಂದ ಕಲಿಬೇಕು. ಏಳನೇದು ಟ್ರೈಂಗ್ ಟು ಡೂ ಎವ್ರಿಥಿಂಗ್ ಪರ್ಫೆಕ್ಟ್ಲಿ. ನಾನು ಎಲ್ಲ ಪರ್ಫೆಕ್ಟ್ ಮಾಡ್ತೀನಿ ಸರ್, ಆಗುದಿಲ್ಲ. ಯು ಶುಡ್ ಸ್ಟಾರ್ಟ್ ಫಸ್ಟ್. ಕೆಲವು ಜನ ಇರ್ತಾರೆ, ನಾನು 2 ವರ್ಷ ಕುಂತು ಓದಿ ಆಮೇಲೆ ಎಕ್ಸಾಮ್ ಬರ್ಬಿಡ್ತೀನಿ, ಪರ್ಫೆಕ್ಟ್ ಆಗ್ಬೇಕು. ನಾನು ಪರ್ಫೆಕ್ಟ್ ಆಗಕ್ಕೆ ಆಗುದಿಲ್ಲ. ಮೊದಲು ನೀವು ಎಕ್ಸಾಮ್ ಬರೀಬೇಕು. ಬರ್ದಾಗ ಕಡಿಮೆ ಮಾರ್ಕ್ಸ್ ಬೀಳ್ತಾವ, ನಾವು ಸೋಲ್ತೀವಿ. ಅವಾಗ ಎಲ್ಲಿ ನಾವು ಪರ್ಫೆಕ್ಟ್ ಆಗಕ್ಕೆ ನಮಗೆ ಎಲ್ಲಿ ಕೊರತೆ ಐತೆ ಅನ್ನೋದನ್ನ ಕಂಡು ಹಿಡಿದ ಮೇಲೆ ನಾವು ಕೊರತೆಯನ್ನು ನೀಗಿಸಿದ ಮೇಲೆ ಪರ್ಫೆಕ್ಟ್ ಆಗ್ತದೆ. ಕೊರತೆನೇ ಗೊತ್ತಾಗಲಿಲ್ಲ ಅಂದ್ರೆ ಪರ್ಫೆಕ್ಷನ್ ಹೆಂಗ್ ಬರ್ತದೆ? ಆ ಕೊರತೆ ಗೊತ್ತಾಗಕ್ಲಾದ್ರೂ ನಾವು ಟೆಸ್ಟ್ ಮಾಡ್ಕೊಳ್ಬೇಕಾಗ. ಸೊ ಅದಕ್ಕಾಗಿ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೋಗ್ತೇನೆ ಬೇಡ. ಯು ಶುಡ್ ಸ್ಟಾರ್ಟ್. ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ನೆಸ್ ಅನ್ನೋದು ಬರುವಂತ. ನೆಕ್ಸ್ಟ್ ದ ಫಿಯರ್ ಆಫ್ ಫೇಲ್ಯೂರ್. ಯಾವತ್ತೂ ಹೆದರಬೇಡ. ಮನುಷ್ಯಗೆ ಧೈರ್ಯ ಇರಬೇಕು. ನಾವು ಯಾರ್ಯಾರ್ದೋ ಜೊತೆ ಜಗಳ ಮಾಡಿ ಹೊರದಾಡಿ ಧೈರ್ಯ ತೋರಿಸೋದಲ್ಲ. ನಮ್ಮ ಓನ್ ಲೈಫ್ ಒಳಗಡೆ ರಿಸ್ಕ್ ತಗೋಬೇಕು. ಫೇಲ್ ಆದ್ರೆ ಅನುಭವ, ಗೆದ್ರೆ ಇತಿಹಾಸ. ಅಷ್ಟೇ. ನಾನು ಗೆದ್ರೆ ಇತಿಹಾಸ ಸೃಷ್ಟಿ ಮಾಡ್ತೀನಿ, ಸೋಲ್ ಆತಂದ್ರೆ ನನಗೆ ಅನುಭವ ಬರ್ತೈತಿ, ನಾನು ಎಲ್ಲರಿಗೂ ಪಾಠ ಕಲಿತೀನಿ, ಅದರಿಂದ ಮತ್ತೆ ನಾನು ಇತಿಹಾಸ ಸೃಷ್ಟಿ ಮಾಡಕ್ಕೆ ನಾನು ಮತ್ತೆ ಮುಂದೆ ಹೋಗ್ತೀನಿ ಅನ್ನುವಂತ ಧೈರ್ಯ ಇರಬೇಕು. ಸೋಲ್ತೀನಿ ಅನ್ನುವಂತ ಭಯ ಇದ್ದವನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಗೆಲ್ಲೋಕ್ಕಿಂತ ಮೊದಲು ಯಾರನ್ನ ಆ ಒಂದು ಏನೋ ಒಂದು ಗುರಿಯನ್ನ ಗೆಲ್ಲೋಕ್ಕಿಂತ ಮೊದಲು ಅವನು ಭಯವನ್ನ ಗೆದ್ದಿರ್ತಾನೆ. ಭಯ ಗೆದ್ದವನಿಗೆ ಮಾತ್ರ ಸಕ್ಸಸ್ ಬರ್ತದೆ. ನೆಕ್ಸ್ಟ್, ನಾಟ್ ಲಿವಿಂಗ್ ಯುವರ್ ಲೈಫ್. ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡಿ. ಎವ್ರಿ ಮೂಮೆಂಟ್ ಆಫ್ ಲೈಫ್ ಯು ನೀಡ್ ಟು ಎಂಜಾಯ್. ಸೊ ದಟ್ ಇಸ್ ಇಂಪಾರ್ಟೆಂಟ್. ಹಿಂಗಾಗಿ ಈ 4 ಟೈಮ್ ವೇಸ್ಟ್ ಮಾಡ್ತಾವ, ಇವುಗಳನ್ನ ನೀವು ಬಿಟ್ಟು ಸೊ ಮುಂದೋಗಕ್ಕೆ ಸಾಧ್ಯ ಆಗಿರ್ಬೇಕು.